ಹೊಸ ಇತಿಹಾಸ ಬರೆದ ಇಸ್ರೋ 2024ಕ್ಕೆ ಇಸ್ರೋ ಕೊಡ್ತು ಕೊಡುಗೆ. ನಾಸಾದ ನಂತರ ಇಸ್ರೋ ಸಾಧನೆ. ಸ್ನೇಹಿತರೆ, ಹೊಸ ವರ್ಷದ ಸಂಭ್ರಮದಲ್ಲಿರುವ ನಮ್ಮೆಲ್ಲರಿಗೂ ಇಸ್ರೋ ಇದೀಗ ಆ ಸಂಭ್ರಮವನ್ನ ಹೆಚ್ಚು ಮಾಡುವ ಕೆಲಸವನ್ನ ಮಾಡಿದೆ. 2024ರ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದೆ. ಈ ಬಾರಿ ಕೇವಲ ಭಾರತದ ರಕ್ಷಣೆಯಷ್ಟೇ ಅಲ್ಲದೆ ವಿಶ್ವದ ರಕ್ಷಣೆಗೆ ಇಸ್ರೋ ಮುಂದಾಗಿದೆ. ಹಾಗಾದ್ರೆ ಇಸ್ರೋ ಮಾಡ ಹೊರಟಂತಹ ಸಾಧನೆ ಎಂತಹದ್ದು? ಈ ಬಾರಿ ಇಸ್ರೋ ಮಾಡುವಂತಹ ಅಷ್ಟಕ್ಕೂ ಈ ಬಾರಿ ಇಸ್ರೋ ಮಾಡ ಹೊರಟಿರುವಂತಹ ಮಹತ್ ಸಾಧನೆ ಯಾವುದು? ಈ ವರ್ಷ ಇಸ್ರೋ ಏನೆಲ್ಲ ಸಾಧನೆಗಳನ್ನ ಮಾಡುತ್ತೆ ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸದ್ಯ ಬಾಹ್ಯಾಕಾಶದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಇಸ್ರೋ ಇದೀಗ ಮತ್ತೊಂದು ಇತಿಹಾಸ ಬರೆದಿದೆ. ಹೊಸ ವರ್ಷದ ದಿನವೇ ವಿಶ್ವಕ್ಕೆ 2024ರಲ್ಲಿ ಇಸ್ರೋ ಹೇಗೆಲ್ಲ ಇರಲಿದೆ ಎನ್ನುವಂತಹ ಸೂಚನೆಯನ್ನ ನೀಡಿದೆ. ಅದು ಕೂಡ ಈ ಬಾರಿ ವಿಶ್ವದ ರಕ್ಷಣೆಗಾಗಿ ಸಂಕಲ್ಪ ಮಾಡಿದ್ದು ಅದಕ್ಕಾಗಿ ಮೊದಲ ಹೆಜ್ಜೆ ಇಟ್ಟಿದೆ. ಅದರಲ್ಲಿಯೂ ಈ ವರ್ಷ ಮಗದಷ್ಟು ಉಪಗ್ರಹ ಉಡಾವಣೆಗೆ ಸಾಕ್ಷಿಯಾಗಲಿದೆ. ಅದೆಲ್ಲವನ್ನ ನಾವು ನೋಡೋದಕ್ಕೂ ಮುಂಚೆ ಇಸ್ರೋದ ಕನಸನ್ನೊಮ್ಮೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಭಾರತದ ಬಾಹ್ಯಾಕಾಶದ ಬ್ರಹ್ಮ ಎಂದೇ ಕರೆಸಿಕೊಂಡಿರುವಂತಹ ಈ ಇಸ್ರೋ ಏನಿದೆ, ಈ ಬಾರಿ ಹಲವು ಸಾಧನೆಗಳನ್ನ ಮಾಡ ಹೊರಟಿದೆ. ಇಂತಹ ಇಸ್ರೋದ ಒಂದು ಚೂರು ಹಿಸ್ಟ್ರಿಯನ್ನ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, 1969ರಲ್ಲಿ ಚಿಕ್ಕದಾದ ಒಂದು ಪುಟ್ಟ ಹೆಜ್ಜೆಯನ್ನ ಇಟ್ಟಿದ್ದು ನಮ್ಮ ಇಸ್ರೋ. 1969 ಆಗಸ್ಟ್ನಲ್ಲಿ ಏನು ಈ ಇಸ್ರೋ ಸೃಷ್ಟಿಯಾಗುತ್ತೆ, ಅಲ್ಲಿಂದ ನಿಧಾನವಾಗಿ ಬೆಳೆದಂತಹ ಇಸ್ರೋ 1975ರಲ್ಲಿ ಮೊದಲ ಬಾರಿಗೆ ಆರ್ಯಭಟ ಎನ್ನುವಂತಹ ಉಪಗ್ರಹವನ್ನ ಉಡಾವಣೆ ಮಾಡುತ್ತೆ. ಅದೆಲ್ಲರಿಗೂ ಗೊತ್ತಿರುವಂತಹದ್ದೇ. ಆದರೆ ಇಲ್ಲಿ ಒಂದು ವಿಚಾರ ಏನಂದ್ರೆ, ನಾವು ಮೊದಲ ಬಾರಿಗೆ ಇಸ್ರೋದ ಉಪಗ್ರಹ ಏನಿದೆ ಆರ್ಯಭಟವನ್ನ ಉದ್ಘಾಟನೆ ಮಾಡಿದ್ದು ರಷ್ಯಾದ ರಾಕೆಟ್ ಮೂಲಕ. ಆದರೆ ಇವತ್ತು ಈ ಇಸ್ರೋ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಂದು ಇಸ್ರೋದ ಉಪಗ್ರಹಗಳನ್ನು ನಮ್ಮ ರಾಕೆಟ್ ಮೂಲಕ ಉಡಾವಣೆ ಮಾಡುವ ಹಂತಕ್ಕೆ ಇಸ್ರೋ ಬೆಳೆದಿದೆ. ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ, ಇಸ್ರೋದ ಸಾಧನೆ ಎಂತಹದ್ದು ಎಂದು. ಇನ್ನು ನಿಮಗೆ ಗೊತ್ತಿರುವಂತೆ ಏಕಕಾಲಕ್ಕೆ ಹೆಚ್ಚು ಉಪಗ್ರಹಗಳನ್ನು ಏನಿದೆ ಅದನ್ನು ಉಡಾವಣೆ ಮಾಡಿದ್ದು ನಮ್ಮ ಇಸ್ರೋದ ದಾಖಲೆಯಾಗಿದೆ. ಅದು ಕೂಡ ಇತಿಹಾಸದಲ್ಲಿತ್ತು. ಆದರೆ ಅದಾದ ಬಳಿಕ ಸ್ಪೇಸ್ ಎಕ್ಸ್ ಏನಿದೆ, ಏನು ಅಮೆರಿಕದ ಒಂದು ಪ್ರೈವೇಟ್ ಕಂಪನಿ, ಎಲನ್ ಮಸ್ಕ್ ರವರ ಕಂಪನಿ, ಆ ದಾಖಲೆ ಮುರಿದಿದ್ದು ಎರಡನೆಯ ಮಾತು. ಇದೆಲ್ಲದರ ನಡುವೆ ಮೊದಲ ಬಾರಿ ಯಶಸ್ಸನ್ನು ಕಂಡಿದ್ದು ನಮ್ಮ ಭಾರತ ಯಾವುದರಲ್ಲಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಂಗಳಯಾನ ಏನಿದೆ, ಈ ಮಂಗಳಯಾನ ಸಕ್ಸಸ್ಸನ್ನು ಕಂಡಂತಹ ಭಾರತ ಒಂದು ರೀತಿ ಶ್ರೇಷ್ಠತೆಯನ್ನು ಪಡೆದುಕೊಡ್ತು. ಯಾಕಂದರೆ ನಿಮಗೆ ಗೊತ್ತಿರಲಿ, ಮಂಗಳಯಾನ ಏನು ಸಕ್ಸಸ್ ಇದೆ ಅದನ್ನು ಯಾವ ದೇಶವೂ ಕೂಡ ಮೊದಲ ಬಾರಿಗೆ ಸಕ್ಸಸ್ಸನ್ನು ಕಂಡಿರಲಿಲ್ಲ. ಮೊದಲ ಬಾರಿಗೆ ಮೊದಲ ಪ್ರಯತ್ನದಲ್ಲೇ ಮಂಗಳಯಾನ ಸಕ್ಸಸ್ಸನ್ನು ಕಂಡಿದ್ದು ನಮ್ಮ ಭಾರತ. ಅದು ಕೂಡ ಇಸ್ರೋ ಒಂದೇ, ಅದು ನೆನಪಿರಲಿ. ಅದು ಕೇವಲ ಬರೀ 400 ಕೋಟಿಯಲ್ಲಿ ಮುಗಿಸಿತ್ತು. ಅಂದರೆ ಈ ಬಾಲಿವುಡ್ ಸಿನಿಮಾಗಳೇನಿರ್ತವೆ ಅಥವಾ ಈ ದೊಡ್ಡ ದೊಡ್ಡ ಸಿನಿಮಾಗಳೇನಿರ್ತವೆ 400 ಕೋಟಿಯಲ್ಲಿ ಮಾಡಬಹುದಾದಂತಹ ಒಂದು ಸಿನಿಮಾ ವೆಚ್ಚದಲ್ಲಿ ಮಂಗಳಯಾನವನ್ನು ಸಕ್ಸಸ್ ಕಂಡಿದ್ದು ನಮ್ಮೆಲ್ಲರಿಗೂ ಅಂದರೆ ನಮ್ಮ ಇಸ್ರೋಗೆ ಅತಿ ದೊಡ್ಡ ಸಾಧನೆಯಾಗಿತ್ತು. ಇನ್ನು ಅದಾದ ಮೇಲೆ ಚಂದ್ರಯಾನ ಸೀರೀಸ್ ಏನು ಸ್ಟಾರ್ಟ್ ಆಯಿತು, ಆ ಸಮಯದಲ್ಲಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಇಡೀ ವಿಶ್ವವೇ ಇತ್ತ ತಿರುಗಿ ನೋಡಿತ್ತು. ಯಾಕಂದರೆ ಚಂದ್ರಯಾನ 1 ಆಯಿತು, ಚಂದ್ರಯಾನ 2 ಆಯಿತು, ಚಂದ್ರಯಾನ 3 ಸಕ್ಸಸ್ ಏನಿದೆ ಇಡೀ ವಿಶ್ವಕ್ಕೆ ಇಸ್ರೋದ ಪರಿಚಯವನ್ನು ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಕಾರಣಕ್ಕೆ ಇದೀಗ ಚಂದ್ರಯಾನ 4 ಏನನ್ನು ಕೈಗೊಳ್ತಾ ಇದೆ, ಅದಕ್ಕೆ ಇದೀಗ ಜಪಾನ್ ಸಹಾಯವನ್ನು ನೀಡ್ತಾ ಇದೆ. ಅಂದರೆ ಜಾಕ್ಸಾ ಮತ್ತು ಇಸ್ರೋ ಸೇರಿಕೊಂಡು ಇದೀಗ ಚಂದ್ರಯಾನ 4 ಅಂದರೆ ಲೂನರ್ 4 ಎನ್ನುವಂತಹ ಉಪಗ್ರಹವನ್ನು ಉಡಾವಣೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡ್ಕೊಳ್ತಿದ್ದಾವೆ. ಅದಷ್ಟೇ ಅಲ್ಲ, ವಿಶ್ವದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವ ಅಮೆರಿಕದ ನಾಸಾ ಕೂಡ ಇದರ ಬಗ್ಗೆ ಮಾತನಾಡಿದೆ. ಏನಂದರೆ ಚಂದ್ರಯಾನ 4ಗೆ ಸಹಾಯ ಬೇಕಿದ್ರೆ ನಾವು ಕೂಡ ಮಾಡ್ತೀವಿ ಎನ್ನುವಂತಹ ಮಾತನ್ನು ಹೇಳಿದೆ. ಇದಷ್ಟೇ ಅಲ್ಲ, ವಿಶ್ವದ ದೊಡ್ಡಣ್ಣನಾದಂತಹ ನಾಸಾ ಏನಿದೆ ಅಂದರೆ ಅಮೆರಿಕದ ನಾಸಾ, ಈ ನಾಸಾ ಮತ್ತು ಇಂಡಿಯಾದ ಇಸ್ರೋ ಇದೀಗ ಮತ್ತೊಂದು ಉಪಗ್ರಹ ಇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಸಾರ್ ಎನ್ನುವಂತಹ ಏನು ಒಂದು ಉಪಗ್ರಹ ಇದೆ, ಇದು ನಾಸಾ ಮತ್ತು ಇಸ್ರೋ ಸೇರಿಕೊಂಡು ಮಾಡುವಂತಹ ಒಂದು ಉಡಾವಣೆಯಾಗಿದೆ. ಅದು ಏನಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈ ನೈಸರ್ಗಿಕ ಘಟನೆಗಳೇನಿದೆ ಪ್ರಪಂಚದಲ್ಲಿ ಏನು ನಡೀತಿದೆ ಅದೆಲ್ಲವನ್ನು ಅಧ್ಯಯನ ಮಾಡುವಂಥದ್ದು ಈ ನಿಸಾರ್ನ ಒಂದು ಉದ್ದೇಶವಾಗಿದೆ. ಇನ್ನು ಇದರ ನಡುವೆ ಇದೀಗ ಮತ್ತೆ ಇಸ್ರೋ ಸಾಧನೆಯತ್ತ ಮುಖ ಮಾಡಿದ್ದು 2024ರಲ್ಲಿ ಹೊಸ ಪರ್ವ ಶುರು ಮಾಡಿದೆ. ಅದೇನೆಂದರೆ ವಿಶ್ವದ ರಕ್ಷಣೆಗಾಗಿ ಶಪಥ ಮಾಡಿದೆ. ಅದಕ್ಕಾಗಿ 2024ನೇ ಸಾಲಿನ ಮೊದಲ ದಿನವೇ ಎಕ್ಸ್ಪೋಸ್ಯಾಟ್ ಎನ್ನುವಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಇದನ್ನು PSLV C-58 ಮೂಲಕ ಉಡಾವಣೆ ಮಾಡಲಾಗಿದೆ. ಹೌದು, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೂಲಕ ಈ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದ್ದು, ಆ ಮೂಲಕ ಹೊಸ ದಿನದಂದೇ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಇನ್ನು ಸ್ನೇಹಿತರೆ, ಇದು ದೇಶದ ಮೊದಲ ಎಕ್ಸ್ರೇ
ಪೋಲರಿಮೀಟರ್ ಉಪಗ್ರಹ ಆಗಿದೆ ಸ್ನೇಹಿತರೆ. ಅಂದರೆ ಈ ಮೊದಲು ಇದಕ್ಕೂ ಮುಂಚೆ ನಿಮಗೆ ಗೊತ್ತಿರಲಿ, ಇದನ್ನು ಮಾಡಿದ್ದಂತಹದ್ದು ಅಮೆರಿಕದ ನಾಸಾ ಒಂದೇ. ಅದಾದ ಬಳಿಕ ಇಂಡಿಯಾದ 2ನೇ ಉಪಗ್ರಹವಾಗಿದೆ, ಭಾರತದ ಮೊದಲನೇದಾಗಿದೆ. ಇನ್ನು ಇದರ ಉಪಯೋಗವನ್ನು ನೋಡೋದಾದರೆ ಇದು ಸ್ಟಾರ್ಟಪ್ ಇರಬಹುದು, ಶೈಕ್ಷಣಿಕ ಸಂಸ್ಥೆಗಳಿರಬಹುದು, ಈ ಥರದ ಇವುಗಳಿಗೆ ಅನುಕೂಲವನ್ನು ಮಾಡುವಂಥದ್ದು. ಇದರ ಜೊತೆಯಲ್ಲಿಯೇ PSLV ಏನಿದೆ ಇದು ಹೋಗಿದೆ 10 ಉಪಗ್ರಹಗಳನ್ನು ಕೂಡ ಒತ್ತೊಯ್ದಿರುವಂತಹದ್ದು ಖುಷಿಯ ವಿಚಾರವಾಗಿದೆ. ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಅನ್ನು ನೋಡೋದಾದ್ರೆ ಈ ಟೆಕ್ಸ್ಮಿ ಟು ಸ್ಪೇಸ್ ರೇಡಿಯೇಷನ್ ಶೀಲ್ಡಿಂಗ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಏನಿದೆ, ಅದಷ್ಟೇ ಅಲ್ಲದೆ ಮಹಿಳೆಯರಿಗಾಗಿ LBS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಯಾರಿಸಿರುವಂತಹ ವುಮೆನ್ ಇಂಜಿನಿಯರ್ಡ್ ಸ್ಯಾಟಲೈಟ್, KG ಸೋಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರ ಬಿಲೀಫ್ಸಾ T0 ಹವ್ಯಾಸಿ ರೇಡಿಯೋ ಉಪಗ್ರಹ, ಹೀಗೆ 10 ಉಪಗ್ರಹಗಳನ್ನು ಈ ಏನು ನಮ್ಮ PSLV ಒತ್ತೊಯ್ದಿರುವಂಥದ್ದು ಮತ್ತೊಂದು ವಿಶೇಷವಾಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಏನಪ್ಪ ಇದು ಎಕ್ಸ್ಪೋಸ್ಯಾಟ್ ಅಂತ. ಈ ಎಕ್ಸ್ಪೋಸ್ಯಾಟ್ ಅಂದರೆ ಇದೊಂದು ಮಿಷಿನ್ ಆಗಿದ್ದು ತೀವ್ರತರವಾದ ಎಕ್ಸ್ರೇಗಳ ಮೂಲಕ ಧ್ರುವೀಕರಣ ಏನಿದೆ ಅದನ್ನು ತನಿಖೆ ಮಾಡಲು ವಿನ್ಯಾಸಗೊಳಿಸಲಾಗಿದ್ದು 2021ರಲ್ಲಿ ಬಿಡುಗಡೆಯಾದ ನಾಸಾದ ಇಮೇಜಿಂಗ್ ಎಕ್ಸ್ರೇ ಪೊಲರಿಮೀಟರ್ ಏನಿದೆ ಅದಾದ ನಂತರ ಭಾರತ ಇದನ್ನು ಕಳಿಸಿದೆ. ನಾಸಾ ಬಿಟ್ಟರೆ ಭಾರತ ಮಾಡಿರುವಂತಹ 2ನೆಯ ಉಪಗ್ರಹ ಇದಾಗಿದೆ. ಇದೇ ಕೂಡ ಇಲ್ಲಿ ಒಂದು ವಿಶೇಷ ಆಗಿದೆ. ಇನ್ನು ಇದರ ವಿಶೇಷ ಏನಪ್ಪ ಅಂತ ನೋಡೋದಾದರೆ ಇದನ್ನು UR ರಾವ್ ಏನಿದ್ದಾರೆ ಅವರ ಉಪಗ್ರಹ ಕೇಂದ್ರದಿಂದ ಇದನ್ನು ತಯಾರಿಸಲಾಗಿದೆ. ಅಂದರೆ ಅದರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದ್ದು ಆಕಾಶ ವಸ್ತುಗಳ ಭೌತಶಾಸ್ತ್ರದ ಬಗ್ಗೆ ಒಳನೋಟಗಳನ್ನು ನೀಡುವ ನಿರೀಕ್ಷೆಯನ್ನು ಇದರಲ್ಲಿ ಇಟ್ಕೊಳ್ಳಲಾಗಿದೆ. ಅಂದರೆ ರೇಖಾಗಣಿತ ಇರಬಹುದು, ಈ ವಿಜ್ಞಾನಿಗಳಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನೀಡುವಂಥ ಕೆಲಸವನ್ನು ಈ ಪೋಸ್ಯಾಟ್ ಮಾಡುತ್ತೆ. ಇನ್ನು ಇದರ ಕೆಲಸ ಏನು ಅಂತ ಅಂದರೆ ಪೋಲ್ಸಾರ ಕಪ್ಪು ಕುಳಿ ಏನಿದೆ, ಎಕ್ಸ್ರೇ ಬೈನರಿಗಳು, ಸಕ್ರಿಯ ಗ್ಯಾಲಕ್ಸಿಗಳು, ನ್ಯೂಕ್ಲಿಯಸ್ಗಳು, ನ್ಯೂಟ್ರಾನ್ ನಕ್ಷತ್ರಗಳು, ಉಷ್ಣವಲಯದ ಸೂಪರ್ನೋವಾ ಅವಶೇಷಗಳು ಒಳಗೊಂಡಂತೆ 50 ರೀತಿಯಂತಹ ಪ್ರಕಾಶಮಾನವಾದ ಮೂಲಗಳ ಅಧ್ಯಯನವನ್ನು ಇದು ಗುರಿಯನ್ನು ಇಟ್ಟುಕೊಂಡಿದೆ. ಇದು 500ರಿಂದ 700 ಕಿಲೋಮೀಟರ್ ವೃತ್ತಾಕಾರದ ಕಡಿಮೆ ಭೂಮಿಯ ಕಕ್ಷೆಯಲ್ಲಿ ಇರಿಸಲಾಗುತ್ತದೆ. ಇದರ ಆಯಸ್ಸು ಅಂದರೆ ಎಷ್ಟು ವರ್ಷ ಇದು ಕೆಲಸ ಮಾಡುತ್ತೆ ಅಂದರೆ 5 ವರ್ಷಗಳನ್ನು ಕೆಲಸ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ಕಪ್ಪು ಕುಳಿಯ ಬಗ್ಗೆ ಅಧ್ಯಯನ ಮಾಡುತ್ತೆ. ಸ್ನೇಹಿತರೆ, ನಿಮ್ಗೆ ಅನಿಸಿರಬಹುದು ಏನಿದು ಕಪ್ಪು ಕುಳಿ, ಈ ಕಪ್ಪು ಕುಳಿಯ ಅಧ್ಯಯನವನ್ನು ಏನು ಮಾಡುತ್ತೆ ಅಂತ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಬಾಹ್ಯಾಕಾಶದಲ್ಲಿ ಏನು ಗ್ರಹಗಳಿದೆ, ಇದು ಅಂದರೆ ಬೇಸಿಕ್ ನಾಲೆಡ್ಜ್ ನಿಮ್ಗೆಲ್ರಿಗೂ ಗೊತ್ತಿದೆ. ಅಂದರೆ ಬಾಹ್ಯಾಕಾಶದಲ್ಲಿ ಏನಿದೆ ಹೇಗಿದೆ ಅನ್ನುವಂಥದ್ದು. ಅಂದರೆ ಕಪ್ಪು ಕುಳಿ ಅನ್ನುವಂಥದ್ದು ಒಂದು ವಿಶೇಷ ಪ್ರದೇಶವಾಗಿರುತ್ತೆ. ಅಂದರೆ ಅದರೊಳಗಡೆ ಯಾವುದೇ ಹೋಗಲಿ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನಕ್ಷತ್ರ ಅದರೊಳಗಡೆ ಹೋಗಿದ್ದೆ ಆದರೆ ಅದು ಸಂಪೂರ್ಣವಾಗಿ ನುಂಗಿ ಬಿಡುತ್ತೆ. ಅಂದರೆ ಯಾವುದೇ ಬೆಳಕನ್ನು ಹೊರಸೂಸೋದಿಲ್ಲ. ಈಗ ಸೂರ್ಯ ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳೋಣ, ಸೂರ್ಯ ಏನಿದೆ, ಸೂರ್ಯ ಏನಾದರೂ ಈ ಕಪ್ಪು ಕುಳಿಯ ಒಳಗಡೆ ಹೋದರೆ ಅದು ಮತ್ತೆ ನಮಗೆ ಕಾಣಿಸೋದಿಲ್ಲ. ಅಂದರೆ ನುಂಗಿ ಹಾಕುವಂತಹ ಕೆಲಸವನ್ನು ಈ ಕಪ್ಪು ಕುಳಿ ಮಾಡುತ್ತೆ. ಸೊ ಇಂತಹದರ ಅಧ್ಯಯನವನ್ನು ಇದೀಗ ಇಸ್ರೋ ಮಾಡ್ತಾ ಇದೆ. ಆ ಮೂಲಕ ಕೇವಲ ಭಾರತಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಅದರಿಂದ ಪಾರಾಗುವಂತಹದ್ದು ಹೇಗೆ ಎನ್ನುವಂತಹ ಹಲವು ಅಧ್ಯಯನಗಳನ್ನು ಇದೀಗ ನಮ್ಮ ಈ ಇಸ್ರೋದ ಉಡಾವಣೆ ಮಾಡಿರುವಂತಹ ಉಪಗ್ರಹ ಮಾಡುತ್ತೆ. ಏನಾದರೂ ಆಗಲಿ ಸ್ನೇಹಿತರೆ, ನಮ್ಮ ಇಸ್ರೋದ ಸಾಧನೆ 2024ರಲ್ಲಿ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯವಾಗಿದೆ. ಸ್ನೇಹಿತರೆ, ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.